ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಸ್ವಪ್ನ ಪುರುಷ ಸತ್ಯತ್ವವೆಂಬ 42ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಭ್ರಾಂತಿ ವಿಚಾರವನ್ನು ವರ್ಣಿಸುತ್ತಾ ವಿದೂರಥನು ಎಚ್ಚರಗೊಂಡು ವಸಿಷ್ಠರು ಹೇಳುತ್ತಿರುವರು. ವಿದೂರಥನು ಎಚ್ಚರಗೊಂಡು ತನ್ನೆದುರು ದೇವತಾಸ್ತ್ರೀಯರಂತೆ ಲೀಲಾದೇವಿ ಮತ್ತು ಸರಸ್ವತಿ ದೇವಿಯರು ಕುಳಿತಿರುವುದನ್ನು ಕಾಣುತ್ತಾನೆ. ಪುಷ್ಪಾಂಜಲಿಗಳಿಂದ ಅವರನ್ನು ಸತ್ಕರಿಸಿದ ಮೇಲೆ ಸರಸ್ವತಿಯು ಆತನ ಮಂತ್ರಿಯನ್ನು ಎಚ್ಚರಿಸುತ್ತಾಳೆ. ಆತನು ದೇವಿಯರನ್ನು ಸತ್ಕರಿಸಿ ಅರಸನ ಪರಿಚಯ ಮಾಡಿಕೊಡುತ್ತಾನೆ. ಆಗ ಸರಸ್ವತಿಯ ಕೃಪೆಯಿಂದ ರಾಜನಿಗೆ ಪೂರ್ವಜನ್ಮ ಸ್ಮೃತಿಯುಂಟಾಗಿ ಹಿಂದಿನ ಜನ್ಮದಲ್ಲಿ ತಾನೇ ಪದ್ಮರಾಜನಾಗಿ ತಾನು ಮರಣ ಹೊಂದಿ ಇನ್ನೂ ಒಂದೇ ದಿನವಾಗಿದ್ದರು ವಿದೂರಥನಾಗಿ 70 ವರ್ಷಗಳೇ ಕಳೆದು ಹೋಗಿದೆಯಲ್ಲ ಎಂದು ಆಶ್ಚರ್ಯಚಕಿತನಾಗಿರುವಾಗ, ಅದುವರೆಗೆ ಆತನ ಜೀವನದಲ್ಲಿ 70 ವರ್ಷಗಳ ಜೀವನದಲ್ಲಿ ನಡೆದಿರುವುದೆಲ್ಲವೂ ಕನಸಿನಂತೆ, ಅದೊಂದು ಕನಸು, ಭ್ರಮೆ ಎಂಬುದನ್ನು ಸರಸ್ವತಿಯು ಆತನಿಗೆ ತಿಳಿ ಹೇಳುತ್ತಾಳೆ. ವಸಿಷ್ಠರು ಮುಂದುವರೆದು ಹೇಳುತ್ತಿರುವರು, ಯಾವನು ಅಬುದ್ಧಮತಿಯಾಗಿ ಮೂಢನಾಗಿ ಆ ಪರಮ ಪದದಲ್ಲಿ ದೃಢನಾಗಿಲ್ಲವೋ ಅವನಿಗೆ ಈ ಜಗತ್ತು ಅಸತ್ತೇ ಆದರೂ ಸತ್ ಎಂಬ ಭಾವನೆಯು ವಜ್ರಸಾರವಾಗಿರುವುದು, ವಜ್ರದಂತೆ ಕಠಿಣವಾಗಿ ಇರುವುದು. ಬಾಲಕನಿಗೆ ಮೃತಿಪರ್ಯಂತವಾದ ದುಃಖವನ್ನು ಕೊಡುವ ಬೇತಾಳವು ಸತ್ಯವಾಗಿರುವಂತೆ ಮೂಢಮತಿಯಾದವನಿಗೆ ಜಗತ್ತು ಅಸತ್ತಾದರೂ ಸದಾಕಾರವಾಗಿರುವುದು. ಬಿಸಿಲೇ ನೀರಿನಂತೆ ಕಾಣಿಸಿಕೊಂಡು ಮೃಗಗಳ ಭ್ರಮೆಗೆ ಕಾರಣವಾಗಿರುವಂತೆ ಅಸತ್ಯವಾದ ಜಗತ್ತು ಸತ್ಯದಂತೆ ಮೂಢಮತಿಗಳಿಗೆ ತೋರುವುದು. ಸ್ವಪ್ನ ಮರಣವು ಮನುಷ್ಯರಿಗೆ ಅಸತ್ಯವಾದರೂ ಸತ್ಯವೇ ಆಗಿ ತೋರುವಂತೆ ಮೂಢಮತಿಗೆ ಜಗತ್ತು ಅರ್ಥಕ್ರಿಯಾಕಾರಿಯಾಗಿರುವುದು, ಅಂದರೆ ವ್ಯವಹಾರ ಸಾಧನವಾಗಿರುವುದು. ತಿಳಿಯದವನಿಗೆ ಕನಕದಲ್ಲಿಯೂ ಕಟಕದಲ್ಲಿಯೂ ಕಟಕ ಜ್ಞಾನವಿರುವುದೇ ಹೊರತು, ಎಂದರೆ ಚಿನ್ನದಲ್ಲಾಗಲಿ ಚಿನ್ನದ ಆಭರಣದಲ್ಲಾಗಲಿ ಇದು ಆಭರಣವೆಂಬ ಜ್ಞಾನವಿರುವುದೇ ಹೊರತು ಕನಕ ಜ್ಞಾನವು, ಇದು ಚಿನ್ನ ಎಂಬ ಜ್ಞಾನವು ಕೊಂಚವೂ ಹೇಗೆ ಇರುವುದಿಲ್ಲವೋ ಹಾಗೆಯೇ ಅಜ್ಜನಿಗೆ ಅಜ್ಞನಾದವನಿಗೆ ಪುರ, ಮಂದಿರ, ನಗ, ನಾಗೇಂದ್ರ ಎಂದು ದೃಶ್ಯ ದೃಕ್ಕು ಇರುವುದೇ ಹೊರತು ಪರಮಾರ್ಥ ದೃಕ್ಕು ಇರುವುದೇ ಇಲ್ಲ. ಮುಕ್ತಾಮಾಲೆಗಳು, ನವಿಲುಗರಿಗಳು, ಕೋಶೋಂಡ್ರಕಗಳು ಆಕಾಶದಲ್ಲಿ ನಿಜವಾಗಿ ಇಲ್ಲವಾದರೂ ಸತ್ಯವಾಗಿ ಕಾಣುವ ಹಾಗೆ ಸರಿಯಾದ ತಿಳುವಳಿಕೆ ಇಲ್ಲದವರಿಗೆ ಜಗತ್ತು ಸತ್ಯವಾಗಿರುವಂತೆ ತೋರುವುದು. ಈ ವಿಶ್ವವನ್ನು ಅಹಂತ, ನಾನು ಎಂಬ ಮತ್ತು ಆದಿ ಭಾವಗಳಿಂದ ಕೂಡಿರುವ ದೀರ್ಘ ಸ್ವಪ್ನವೆಂದು ತಿಳಿ. ಅಹಂತಾದಿ ಭಾವಗಳಿಂದ ಕೂಡಿರುವ ನಾನು ಎನ್ನುವವನಂತೆಗೆ ಇತರ ಸ್ವಪ್ನ ಪುರುಷರು ಸತ್ಯವು ಹೇಗೆ, ಸ್ವಪ್ನದಲ್ಲಿ ಕಂಡುಬರುವ ಇತರರು ಸತ್ಯವು ಹೇಗೆ ಎನ್ನುವುದನ್ನು ಹೇಳುವೆನು ಕೇಳು. ಸರ್ವಗತವಾಗಿ ಶಾಂತವಾಗಿ ಪರಮಾರ್ಥವೇ ಘನವಾಗಿ ಶುಚಿಯಾಗಿ ಚೇತ್ಯವಲ್ಲದ ಚಿನ್ಮಾತ್ರ ಶರೀರಿಯಾಗಿ ತಾನೇ ತಾನಾಗಿ ಹರಡಿರುವ ಪರಮಾಕಾಶವಿರುವುದು. ಅದು ಸರ್ವಗತವು, ಸರ್ವಶಕ್ತಿವಂತವು, ಅದೇ ಸರ್ವವು, ಸರ್ವಾತ್ಮಕವೋ ಅದೇ. ಎಲ್ಲಿ ಅದು ಹೇಗೆ ಕಾಣಿಸಿಕೊಳ್ಳುವುದೋ ಅಲ್ಲಿ ಹಾಗೆ ಕಾಣುವುದು. ಅದರಿಂದ ಸ್ವಪ್ನ ನಗರದಲ್ಲಿ ದೃಷ್ಟೃವು ಯಾರನ್ನು ಪುರವಾಸಿ ಮನುಷ್ಯರೆಂದು, ಅಂದರೆ ದೇಹದಲ್ಲಿ ಇರುವಂತಹ ಮನುಷ್ಯರೆಂದು ತಿಳಿಯುವನೋ ಅವರು ಮನುಷ್ಯರಾಗಿಯೇ ಕಾಣಿಸುವರು. ದೃಷ್ಟೃವಿನ ಸ್ವಪ್ನಾಕಾಶದಲ್ಲಿರುವ ಚಿತ್ತಿನ ಸ್ವರೂಪವೇ ಚಿತ್ ಸ್ವರೂಪವೇ ಸ್ವಪ್ನಾಕಾಶ ಚಿತ್ತವಾಗಿ ಮನುಷ್ಯರಂತೆ ಕಾಣಿಸಿಕೊಳ್ಳುವುದು. ಹೀಗೆ ಕಂಡುದು ಕೇಳಿಸಿಕೊಂಡುದು ಒಂದೇ ಆದುದರಿಂದ, ಅಂದರೆ ದೃಶ್ಯವಾಗಿ ಕಾಣುತ್ತಿರುವುದು ದೃಷ್ಟೃವಾಗಿ ನೋಡುತ್ತಿರುವವನು ಎರಡೂ ಒಂದೇ ಆದುದರಿಂದ ಮನುಷ್ಯನಾಗಿಯೇ ತಿಳಿಯುವುದು. ಹಾಗೆ ತಿಳಿಯುವುದೂ ಆತ್ಮನಲ್ಲಿಯೇ. ಅದರಿಂದ ಚಿತ್ತೇ ದೃಶ್ಯಗಳು ಎರಡೂ ಆಗಿರುವುದರಿಂದ ಎರಡೂ ಸತ್ಯವಾಗಿ ಕಾಣುವುದು. ಶ್ರೀರಾಮನು ಕೇಳುತ್ತಾನೆ, ಸ್ವಪ್ನದಲ್ಲಿ ಸ್ವಪ್ನ ಪುರುಷರು ಸತ್ಯರಲ್ಲದೆ ಹೋದರೆ ಅದರಲ್ಲಿ ಏನು ದೋಷವುಂಟು? ಸ್ವಪ್ನವು ಮಾಯಾಮಾತ್ರ ಶರೀರ ತಾನೇ. ಆಗ ವಸಿಷ್ಠರು ಹೇಳುತ್ತಾರೆ, ಸ್ವಪ್ನದಲ್ಲಿ ಕಾಣುವ ಪುರವಾಸಿಗಳು ಸತ್ಯರೂಪಿಗಳಲ್ಲ ಎನ್ನುವುದಕ್ಕೆ ಪ್ರಮಾಣವನ್ನು ಹೇಳುವೆನು ಕೇಳು. ಆ ಪ್ರಮಾಣವು ಪ್ರತ್ಯಕ್ಷವಲ್ಲದೆ ಇತರವಲ್ಲ.
ಸರ್ಗದ ಮೊದಲಲ್ಲಿ ಸ್ವಯಂಭುವು ಸ್ವಪ್ನದಂತಹ ಅನುಭವ ಸ್ವರೂಪನಾಗಿ ಕಾಣಿಸಿಕೊಳ್ಳುತ್ತಾನೆ. ಅಂದರೆ ಅಖಂಡವಾಗಿದ್ದ ಚೇತನಾಮಯವಾಗಿದ್ದಂತಹ ಪರಬ್ರಹ್ಮದಿಂದ ಸ್ವಯಂಭುವು ಅಂದರೆ ಚತುರ್ಮುಖ ಬ್ರಹ್ಮನು ಸ್ವಪ್ನದಂತಹ ಅನುಭವ ಸ್ವರೂಪನಾಗಿ ಕಾಣಿಸಿಕೊಳ್ಳುತ್ತಾನೆ. ಅವನ ಸಂಕಲ್ಪಲೇಶದಿಂದಲೇ ಅಂದರೆ ಆತನ ಮನಸ್ಸಿನಲ್ಲಿ ಹುಟ್ಟಿದ ಸಂಕಲ್ಪದಿಂದಲೇ ಈ ವಿಶ್ವವೆಲ್ಲವೂ ಹುಟ್ಟಿತು. ಅದರಿಂದ ಈ ವಿಶ್ವವೆಲ್ಲ ಸ್ವಪ್ನ ಸದೃಶ ತಾನೇ ಆಗಬೇಕು. ಹೀಗೆ ವಿಶ್ವವೆಲ್ಲ ಸ್ವಪ್ನವೇ ಹೌದಾದರೂ ನನಗೆ ನೀನು ಸತ್ಯವಾಗಿ ಕಾಣುವೆ. ಅದರಂತೆಯೇ ಇತರ ಸ್ವಪ್ನದಲ್ಲಿ ಕಾಣಿಸಿಕೊಳ್ಳುವಂತಹ ಜನರು ಅಲ್ಲಿನ ಇತರರಿಗೆ ನಿಜವೇ ಆಗಿರುವರು. ಸ್ವಪ್ನ ನಗರದಲ್ಲಿ ಇದ್ದವರು ಸ್ವಪ್ನ ಕಾಲದಲ್ಲಿ ಸತ್ಯವಾಗದೆ ಹೋದರೆ ಅದರಂತೆಯೇ ಇರುವ ಇಲ್ಲಿಯೂ ಅವರು ನನಗೆ ಕೊಂಚವೂ ಸತ್ಯವಾಗುವುದಿಲ್ಲ. ಹೇಗೆ ಕನಸಿನಲ್ಲಿ ನಮ್ಮ ಕಣ್ಣಿಗೆ ಬೀಳುವ ವ್ಯಕ್ತಿಗಳು ಅಲ್ಲಿ ಸತ್ಯವೆಂಬಂತೆಯೇ ಅನಿಸುವರೋ ಹಾಗೆಯೇ ನಾವು ಜಾಗೃತ ಅವಸ್ಥೆ ಎನಿಸಿಕೊಂಡಿರುವ ಈ ಜಗತ್ತಿನಲ್ಲಿ ಕಾಣುವ ಮನುಷ್ಯರು ಕೂಡ ಸತ್ಯವೆಂದೇ ಭಾಸವಾಗುತ್ತದೆಯೇ ಹೊರತು ಸತ್ಯವಲ್ಲ. ನಾನು ನಿನಗೂ ನೀನು ನನಗೂ ವಸಿಷ್ಠರು ಶ್ರೀರಾಮನೊಂದಿಗೆ ಹೇಳುತ್ತಿರುವುದು ನಾನು ನಿನಗೂ ನೀನು ನನಗೂ ಸತ್ಯವಾಗಿ ಕಾಣುವಂತೆ ಸ್ವಪ್ನದಂತೆಯೇ ಇರುವ ಈ ಸಂಸಾರದಲ್ಲಿಯೂ ಒಬ್ಬರನ್ನೊಬ್ಬರು ಸತ್ಯವೆಂದುಕೊಳ್ಳುವುದು ಹೀಗೆಯೇ. ಸಂಸಾರವೆಂಬುದು ಒಂದು ದೊಡ್ಡ ಕನಸು. ಇದರಲ್ಲಿ ನಾನು ನಿನಗೆ ಸತ್ಯವಾಗಿ ಇರುವಂತೆಯೇ ನೀನು ನನಗೆ ಸತ್ಯ. ಸ್ವಪ್ನದಲ್ಲಿ ಇರುವಾಗ ಸ್ವಪ್ನವು ಸತ್ಯ ಎಂದೇ ಕಾಣುವುದು. ಆಗ ಶ್ರೀರಾಮನು ಕೇಳುತ್ತಾನೆ, ಕನಸು ಕಾಣುತ್ತಿದ್ದವನು ನಿದ್ದೆಯಿಂದ ಎಚ್ಚೆತ್ತ ಮೇಲೆ ಅವನ ಕನಸಿನ ಪಟ್ಟಣವು ಸತ್ಯವಾದುದರಿಂದ ಹಾಗೆಯೇ ಇರಬೇಕು ಎಂದು ನನಗೆ ತೋರುವುದು. ಆಗ ವಸಿಷ್ಠರು ಹೇಳುತ್ತಾರೆ, ನೀನು ಹೇಳಿದಂತೆಯೇ ಆ ಸ್ವಪ್ನ ಪಟ್ಟಣವು ಅಂದರೆ ಕನಸಿನಲ್ಲಿ ಕಾಣುತ್ತಿದ್ದ ಲೋಕವು ಸತ್ಯವಾದ ಕಾರಣ ಇದ್ದೇ ಇರುವುದು. ಆದರೆ ಕನಸು ಕಾಣುತ್ತಿದ್ದವನು ಎಚ್ಚೆತ್ತ ಮೇಲೆ ಅದು ಆಕಾಶದಂತೆ ನಿರ್ಮಲಾಕೃತಿಯಾಗಿರುವುದು, ಯಾವುದೂ ಇರುವುದಿಲ್ಲ. ಕನಸಿನಲ್ಲಿ ಮಾತ್ರವೇ ಸತ್ಯವಾಗಿರುವುದು. ಇದು ಹಾಗಿರಲಿ, ಜಾಗೃತೆಂದು ನೀನು ಯಾವುದನ್ನು ತಿಳಿಯುವೆಯೋ ಅಂದರೆ ನಾನೀಗ ಎಚ್ಚರಗೊಂಡಿರುವೆ, ಕನಸಿನಿಂದ ಎಚ್ಚರಗೊಂಡಿರುವೆ, ನಿದ್ರೆಯಿಂದ ಎಚ್ಚರಗೊಂಡಿರುವೆ, ಕನಸು ಕಾಣುತ್ತಿಲ್ಲ ಎಂದು ಯಾವುದನ್ನು ತಿಳಿಯುವೆಯೋ ಅದೂ ಸ್ವಪ್ನವೇ. ಏಕೆಂದರೆ ಪರಮಾರ್ಥತಃ ಒಬ್ಬೊಬ್ಬರ ಜಾಗೃತ್ತು ಪ್ರತಿಯೊಬ್ಬರ ಜಾಗೃತ್ತು ದೇಶ ಕಾಲಾದಿಗಳ ದೃಷ್ಟಿಗಿಂದ ಅಪೂರಕವು. ಇವೆಲ್ಲವೂ ಅಂದರೆ ಸ್ವಪ್ನ ಜಾಗೃತ್ತುಗಳೆರಡು ಸತ್ಯವಲ್ಲದಿದ್ದರೂ ಸತ್ಯದಂತೆಯೇ ಕಾಣುವುದು. ಸ್ವಪ್ನ ಸ್ತ್ರೀ ಸುರತದಂತೆ ಅಂದರೆ ಸ್ವಪ್ನದಲ್ಲಿ ಕಾಣುವ ಹೆಣ್ಣಿನೊಡನೆ ಆದ ಸಮಾಗಮದಂತೆ ಇದು ಮನಸ್ಸಿಗೆ ಮೋಹವನ್ನು ಉಂಟು ಮಾಡುವುದು. ಯಾವುದು ಎಲ್ಲವನ್ನೂ ತಿಳಿಯುವುದೋ ಆ ಚಿತ್ತು ದೇಹದ ಹೊರಗೆ ಒಳಗೆ ಎಲ್ಲೆಲ್ಲೂ ಎಲ್ಲವೂ ತಾನೇ ಆಗಿರುವುದು. ಅದು ಹೇಗೆ ಸಂವಿತ್ ಆಗುವುದೋ ಹಾಗೆ ತನ್ನನ್ನೇ ಕಾಣುವುದು. ಇಲ್ಲಿ ಸಂವಿತ್ ಎಂದರೆ ಬೋಧ, ತಿಳಿಯುವವನು. ಬೆಲ್ಲದ ಬೆನಕನಿಗೆ ನೈವೇದ್ಯಕ್ಕೆ ತೊಡೆಚಿಗುಟ್ಟಿಟ್ಟರು. ಬೆಲ್ಲದ ಬೆನಕನಿಗೆ ಈಗ ಗಣಪತಿ ಬೆಲ್ಲದಿಂದಲೇ ಮಾಡಿದ್ದು, ಅದಕ್ಕೆ ನೈವೇದ್ಯ ಮಾಡಬೇಕೆಂದರೆ ಮತ್ತೆ ಬೆಲ್ಲ ತರಬಹುದೇತಕ್ಕೆ ಅದರ ಬದಲಿಗೆ ಅದರ ತೊಡೆಯನ್ನೇ ಸ್ವಲ್ಪ ಚಿವುಟಿ ಅಲ್ಲಿಂದಲೇ ಸ್ವಲ್ಪ ಬೆಲ್ಲವನ್ನು ಕಿತ್ತು ಅದನ್ನೇ ನೈವೇದ್ಯಕ್ಕೆ ಇಟ್ಟರು ಎಂಬ ಗಾದೆಯನ್ನು ನೆನೆದುಕೊಳ್ಳಿ. ಅಂತರ್ಬಹಿಯಲ್ಲಿ ಇರುವುದು ಅಂದರೆ ಯಾವುದು ಕನಸಿನಲ್ಲಿ ಮತ್ತು ಎಚ್ಚರದಲ್ಲಿ ಇರುವ ಚಿತ್ತು ಒಂದೇ. ಆ ಚಿತ್ತು ತನ್ನ ಚಿತ್ತದಿಂದಲೇ ಸಂವಿತ್ತು ತಿಳಿಯುವುದು. ಆ ಚಿತ್ತು ತನ್ನ ಚಿತ್ವದಿಂದಲೇ ಸಂವಿತ್ತು ಆಗುವುದು. ಸಂವಿತ್ತು ಆಗುತ್ತಲೇ ತಿಳಿಯುವುದಾಗುತ್ತಲೇ ಅದೇ ರೂಪವನ್ನು ಅದು ಹೊರಗೂ ಕಾಣುವುದು. ಭಂಡಾರದಲ್ಲಿ ಇದ್ದ ದ್ರವ್ಯವನ್ನು ದ್ರಷ್ಟೃವು ಕಾಣುವನಲ್ಲದೆ ಬೇರೆ ಯಾವುದನ್ನು ಹೇಗೆ ಕಾಣಲಾರನೋ ಹಾಗೆಯೇ ಚಿದ್ವ್ಯೋಮದಲ್ಲಿ ಯಾವುದನ್ನು ಕಾಣುವನೋ ಯಾವುದನ್ನು ಕಾಣುವನೋ ಅದೆಲ್ಲವೂ ಅಲ್ಲಿಯೇ ಇದ್ದು ಚೇತ್ಯ ಅಂದರೆ ದೃಶ್ಯವಾಗುವುದು. ಅನಂತರ ಸರಸ್ವತೀ ದೇವಿಯು ವಿದುರಥನಿಗೆ ಉಪದೇಶವೆಂಬ ಅಮೃತವನ್ನು ಎರೆದು ವಿವೇಕವು ಹುಟ್ಟುವಂತೆ ಮಾಡಿ ಹೀಗೆ ಹೇಳಿದಳು, ಇದನ್ನೇ ಹಿಂದೆ ಲೀಲೆಗೂ ಹೇಳಿದ್ದೆನು, ನಿನಗೆ ಮಂಗಳವಾಗಲಿ. ನಾವಿಬ್ಬರೂ ಹೋಗಿ ಬರುವೆವು. ದೃಷ್ಟಾಂತವಾಗಿ ನೋಡಬೇಕಾದುದನ್ನೆಲ್ಲ ನೋಡಿಯಾಯಿತು. ವಸಿಷ್ಠರು ಹೇಳುತ್ತಾರೆ, ಸರಸ್ವತೀ ದೇವಿಯು ಮನೋಹರವಾದ ಮಾತಿನಿಂದ ಹೀಗೆ ಹೇಳಲು ಬುದ್ಧಿವಂತನಾದ ವಿದುರಥ ನರಪತಿಯು ಆ ರಾಜನು ಹೀಗೆ ಹೇಳುತ್ತಾನೆ, ಅರ್ಥಿಯಾಗಿ ಬಂದರೆ ನನ್ನ ದರ್ಶನವು ವಿಫಲವಾಗುವುದಿಲ್ಲ.
ಹೀಗಿರಲು ಮಹಾಫಲಪ್ರದೆಯಾದ ನಿನ್ನ ದರ್ಶನವು ವಿಫಲವಾಗುವುದೇ? ದೇವಿ, ನಾನು ಈ ದೇಹವನ್ನು ಬಿಟ್ಟು ಸ್ವಪ್ನದಿಂದ ಸ್ವಪ್ನಾಂತರವನ್ನು ಹೊಂದುವಂತೆ ಇಲ್ಲಿಂದ ನನ್ನ ಹಿಂದಿನ ಲೋಕಾಂತರಕ್ಕೆ ಬರುವೆನು. ನಿನ್ನನ್ನೇ ನಂಬಿ ಶರಣಾಗತನಾಗಿರುವ ನನ್ನನ್ನು ಎಲವು ಮಾತೆಯೇ ನೋಡಿ ಅನುಗ್ರಹಿಸು. ಎಲವು ವರದೆಯೇ, ಭಕ್ತರನ್ನು ಅವಹೇಳನ ಮಾಡುವುದು ಎನ್ನುವುದು ಮಹಾತ್ಮರಿಗೆ ಸರಿಯಲ್ಲ. ನಾನು ಯಾವ ಯಾವ ಪ್ರದೇಶಕ್ಕೆ ಹೋಗುವೆನೋ ಅಲ್ಲಿಗೆ ನನ್ನ ಜೊತೆಯಲ್ಲಿ ಮಂತ್ರಿಯೂ ಬಾಲೆಯಾದ ಈ ಕುಮಾರಿಯು ಅಂದರೆ ಆ ಲೀಲಾದೇವಿಯು ಬರುವವರಾಗಲಿ. ನನ್ನಲ್ಲಿ ದಯೆ ತೋರು. ಅಂದರೆ ಈ ರೀತಿಯಾಗಿ ಆತ ಸರ್ಗದಿಂದ ಸರ್ಗಕ್ಕೆ ಹೋದಾಗಲೂ ಆತನ ಮಂತ್ರಿಯು ಹಾಗೂ ಪತ್ನಿಯಾದ ಲೀಲಾದೇವಿಯು ಇರುವಂತೆ, ಇದನ್ನೇ ನಾವು ಜನ್ಮಜನ್ಮಾಂತರಗಳಲ್ಲಿಯೂ ಜೊತೆಯಲ್ಲಿಯೇ ಇರುವಂತೆ ಎಂದು ಹೇಳುವುದು. ಈ ರೀತಿಯಾಗಿ ಒಂದು ಕನಸಿನಿಂದ ಮತ್ತೊಂದು ಕನಸಿಗೆ ಆತ ಪ್ರವೇಶ ಮಾಡಿದಾಗಲೂ ಅವರಿಬ್ಬರೂ ಜೊತೆಯಲ್ಲಿಯೇ ಇರುವಂತಾಗಬೇಕು ಎಂಬಂತೆ ಕೇಳಿಕೊಳ್ಳುತ್ತಿದ್ದಾನೆ. ಆಗ ಸರಸ್ವತಿಯು ಹೇಳುತ್ತಾಳೆ, ಪೂರ್ವಜನ್ಮದಲ್ಲಿಯೂ ಮಂಡಲೇಶ್ವರನಾಗಿದ್ದ ರಾಜನೇ, ಬಾ, ನಿನಗೆ ತಕ್ಕಂತಹ ಭಾಗ್ಯ ಭೋಗಗಳುಳ್ಳ ರಾಜ್ಯವನ್ನು ಸಂತೋಷದಿಂದ ಆಳು. ನಮ್ಮಂಥವರಿಂದ ಅರ್ಥಿ ಜನರ ಅಂದರೆ ಬೇಡುವ ಜನರ ಇಷ್ಟವು ಫಲಿಸುವುದಿಲ್ಲ ಎಂಬುದು ಎಂದಿಗೂ ಯಾವುದೂ ಇಲ್ಲ ಎಂದು ತಿಳಿದುಕೋ. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಸ್ವಪ್ನ ಪುರುಷ ಸತ್ಯತ್ವ ನಿರೂಪಣೆ ಎಂಬ 42ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.